ನಮಸ್ಕಾರ. ನಾವು ಸದ್ಯಕ್ಕಿರೋದು ಜರ್ಮನಿಲಿ. ನವೆಂಬರ್ ಬಂದ್ರೆ ವಿಂಟರ್ ಸ್ಟಾರ್ಟ್ ಆಯ್ತು ಅಂತ ಬೇಜಾರಾಗಕ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಮಾರ್ಚ್ ಬಂದ್ರೆ ವಿಂಟರ್ ಮುಗೀತಿದೆ ಅಂತ ಬೇಜಾರಾಗಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಮತ್ತೆ ಸ್ನೋ ನೋಡೋಕ್ಕಾಗೋದು 1 ವರ್ಷ ಆದ್ಮೇಲೆ. ಹಾಗೆ ಸ್ವಲ್ಪ ಖುಷಿನೂ ಇರುತ್ತೆ, ಬಿಕಾಸ್ ಬಿಸಿಲು ಬರ್ತಿದೆ, ನಾವು ಹೊರಗಡೆ ಹೋಗ್ಬೋದು ವಿತೌಟ್ ಜಾಕೆಟ್. ಅದನ್ನು ನಾವು ಆ ಬೇಜಾರ್ನ ದೂರ ಮಾಡ್ಕೊಳ್ಳೋದಕ್ಕೆ ಇವತ್ತು ಹೋಗ್ತಾ ಇರೋದು ಜರ್ಮನಿಯ ಅತ್ಯಂತ ಎತ್ತರವಾದ ಮೌಂಟೇನ್ ಝೂಕ್ಸ್ಪಿಟ್ಸ್ ಅಂತ. ಇದಿರೋದು ಜರ್ಮನಿ ಮತ್ತೆ ಆಸ್ಟ್ರಿಯಾ ಬಾರ್ಡರ್ ಅಲ್ಲಿ. ನಾವು ಪ್ಲಾನ್ ಮಾಡಿದ್ದು ಕಾರಲ್ಲಿ ಹೋಗೋಣ ಅಂತ. ಇದು ನಮ್ಮ ಪ್ರಯಾಣ ನಕ್ಷೆ. ಫೆಡ್ರಿಶಾಫನ್ನಿಂದ ಝೂಕ್ಸ್ಪಿಟ್ಸ್ಗೆ ಸುಮಾರು 200 ಕಿಲೋಮೀಟರ್ ಪ್ರಯಾಣ. ಅದ್ಭುತವಾದ ರೋಡ್ಗಳು, ಸುತ್ತಲೂ ಕಾಡು. ನೀವೇ ನೋಡಿ ಹೇಗಿವೆ ಕರ್ವ್ಸ್ ಮತ್ತೆ ಟನಲ್ಸ್ ಅಂತ. ಬೆಟ್ಟಗಳನ್ನ ಸೀಳ್ಕೊಂಡು ಹೋಗ್ತಿವೆ. ನಾವು ಅಲ್ಲಿಗೆ ತಲುಪಿದ್ಮೇಲೆ ಝೂಕ್ಸ್ಪಿಟ್ಸ್ಗೆ ಹೋಗ್ಲಿಕ್ಕೆ ಮುಖ್ಯವಾಗಿ 2 ಮಾರ್ಗಗಳಿವೆ. ಒಂದು ಗಾರ್ಮಿಶ್ ಇಂದ ಟ್ರೈನ್ ಜರ್ನಿ ಮತ್ತೆ ಕೇಬಲ್ ಕಾರ್ ತಗೋಬೇಕು. ಇನ್ನೊಂದ್ವೇ ಅಂದ್ರೆ ಕಾರ್ನ ಈಪ್ಸಿಯಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಪೀಕಿಗೆ 3 ವರ್ಲ್ಡ್ ರೆಕಾರ್ಡ್ ಇರುವಂತಹ ಕೇಬಲ್ ಕಾರ್ನಿಂದ ತಲುಪಬಹುದು. ಮೇಲೋಗ್ಲಿಕ್ಕೆ ನಾವು ಆಯ್ಕೆ ಮಾಡಿದ್ದು ಮೊದಲನೇ ಆಪ್ಷನ್. ನಾವು ಗಾರ್ಮಿಶ್ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಮತ್ತೆ ಪ್ರಯಾಣ ಮುಂದುವರಿಸಿದ್ದು 100 ವರ್ಷ ಹಳೆಯದಾದ ಕಾಗ್ವಿಲ್ ಟ್ರೈನ್ ನಲ್ಲಿ. ಇಲ್ಲಿ ನಮಗ್ ಕಾದಿದ್ ಸರ್ಪ್ರೈಸ್ ಏನಪ್ಪಾ ಅಂದ್ರೆ ಆ ಬೋಗಿಲ್ ಇದ್ದವರೆಲ್ಲ ಕನ್ನಡಿಗರೇ. ಈ ಟ್ರೈನ್ಗೆ 100 ವರ್ಷ ಆಗಿದೆ ಅಂತ ಅನ್ಸೋದೇ ಇಲ್ಲ, ಅಷ್ಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಟ್ರೈನ್ ಸುಮಾರು 19 ಕಿಲೋಮೀಟರ್ ಪ್ರಯಾಣದಲ್ಲಿ ಕೊನೆಯ 5 ಕಿಲೋಮೀಟರ್ ಸುರಂಗ ಮಾರ್ಗದಲ್ಲಿ ಹೋಗುತ್ತೆ. ಸುತ್ತಲೂ ಸ್ನೋ. ಈ ಪೀಕ್ ನ ಮೊದಲು ಹತ್ತಿದ್ದು 1980ರಲ್ಲಿ. ಅಲ್ಲಿಂದ ಸಾರ್ವಜನಿಕರಿಗೂ ಕೂಡ ಪೀಕ್ ತಲುಪಲಿಕ್ಕೆ ಅನುಕೂಲ ಆಗ್ಲಿ ಅನ್ನೋ ಕಾರಣದಿಂದ ಇದರ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದ್ದು 19ನೇ ಸೆಂಚುರಿಯ ಶುರುವಿನಲ್ಲಿ. ಆದ್ರೆ ಮೊದಲನೇ ಮಹಾಯುದ್ಧ ಮತ್ತು ಹಣಕಾಸಿನ ಅಭಾವದಿಂದ ಈ ರೈಲ್ವೇಸ್ನ ಮುಗಿಸ್ಲಿಕ್ಕೆ ಸುಮಾರು 30 ವರ್ಷ ತಗೊಂಡಿದ್ದಾರೆ. ಇದಾದ ನಂತರ ಪೀಕ್ಗೆ ಕೇಬಲ್ ಕಾರ್ ಮತ್ತೆ ಹೋಟೆಲ್ಗಳನ್ನ ಶುರು ಮಾಡಿದ್ದಾರೆ. ಈಗ ವರ್ಷಕ್ಕೆ 5 ಲಕ್ಷಕ್ಕೂ ಹೆಚ್ಚು ಜನ ಝೂಕ್ಸ್ಪಿಟ್ಸ್ಗೆ ಭೇಟಿ ಕೊಡ್ತಾರೆ. ಈ ಮೌಂಟೇನು ಸುಮಾರು 3000 ಮೀಟರ್ಗಳಷ್ಟು ಎತ್ತರವಿದೆ. ಹಾಗೆ ಇದನ್ನ ಟಾಪ್ ಆಫ್ ದ ಜರ್ಮನಿ ಅಂತಾನೂ ಕರೀತಾರೆ. ಈ ಬವೇರಿಯನ್ ಬೆಟ್ಟಗಳನ್ನ ಪ್ರಕೃತಿ ಪ್ರಿಯರು ಸ್ವರ್ಗ ಅಂತಾನೆ ಕರೀತಾರೆ. ಹಾಗೂ ಕ್ರೀಡಾ ಉತ್ಸಾಹಿಗಳಂತೂ ಕೇಳಲೇಬೇಡಿ. ಸ್ಕೈ ಬೋರ್ಡು ಮತ್ತೆ ಸ್ನೋ ಬೋರ್ಡ್ಸ್ ನ ಕೈಲಿ ಹಿಡ್ಕೊಂಡು ನಿಂತಿರ್ತಾರೆ ವಿಂಟರ್ ಬಂತು ಅಂದ್ರೆ. ಯಾಕಂದ್ರೆ ಸುಮಾರು 20 ಕಿಲೋಮೀಟರ್ಗಳಷ್ಟು ಪ್ರಾಕೃತಿಕ ಸ್ಕೀ ಏರಿಯಾ ಇದೆ ಇಲ್ಲಿ. ಹಾಗೆ ಸ್ಕೀಯರ್ಸ್ಗಳಿಗೆ ಅನುಕೂಲ ಆಗ್ಲಿ ಅಂತ ಸ್ಕೀ ಲಿಫ್ಟ್ ಕೂಡ ಇವೆ ಇಲ್ಲಿ. ಝೂಕ್ಸ್ಪಿಟ್ಸ್ ನ ವ್ಯೂ ಪಾಯಿಂಟ್ ಅಲ್ಲಿ ನಿಂತು ನಾವು 4 ದೇಶಗಳನ್ನ ನೋಡಬಹುದು. ಯಾವಂದ್ರೆ ಜರ್ಮನಿ, ಆಸ್ಟ್ರಿಯಾ, ಸ್ವಿಟ್ಜರ್ಲ್ಯಾಂಡ್ ಮತ್ತೆ ಇಟಲಿ. ವಾತಾವರಣ ಅನುಕೂಲವಾಗಿರ್ಬೇಕು ಅಷ್ಟೇ. ಹಾಯ್ ಗಾಯ್ಸ್, ನಾವಿವತ್ತು ಜರ್ಮನಿಯ ಹೈಯೆಸ್ಟ್ ಪೀಕ್ ಝೂಕ್ಸ್ಪಿಟ್ ಅಲ್ಲಿ ಇದೀವಿ. ಇದು ಅರೌಂಡ್ 9000 ಫೀಟ್ ಹೈಟ್ ಅಲ್ಲಿ ಇದೀವಿ ನಾವಿವತ್ತು. ಈ ಸ್ನೋನಲ್ಲಿ ನಾವು ಓಡಾಡೋದೇ ಕಷ್ಟ. ಅದ್ರಲ್ಲೂ ಈ ಹುಡುಗರ್ನ ಕರ್ಕೊಂಡೋದ್ರೆ ಅಂತೂ ಕೇಳಲೇಬೇಡಿ. ಇವರು ಎಂಜಾಯ್ ಮಾಡ್ತಾರೆ ಅನ್ನೋ ಖುಷಿ ಒಂದ್ ಕಡೆ ಇದ್ರೆ ಎಲ್ಲಿ ಬಿದ್ಬಿಡ್ತಾರೋ ಅನ್ನೋ ಭಯ ಇನ್ನೊಂದ್ ಕಡೆ. ಸ್ನೋ 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 ಸ್ನೋ, ಎಲ್ ನೋಡಿದ್ರು ಸ್ನೋ, ಯಾವ ಬೆಟ್ಟದಲ್ಲಿ ನೋಡಿದ್ರು ಸ್ನೋ. ಇಲ್ಲಿ ನೋಡಿ, ಮೇಲೋಗ್ತಿರೋ ಸ್ಕೀಯರ್ಸು ಇರುವೆ ತರ ಕಾಣ್ತಿದ್ದಾರೆ. ಅವ್ರ ಮೇಲೋಗ್ಲಿಕ್ಕೆ ಕೂಡ ಸ್ಕೀ ಲಿಫ್ಟ್ಗಳಿವೆ. ಸ್ಕೀಯರ್ಸ್ಗಳಂತೂ ಝುಯ್ ಅಂತ ಹೋಗ್ತಾವ್ರೆ. ಕೆಲವರು ಇನ್ನು ಕಲಿತಾನೂ ಇದ್ದಾರೆ. ನಮ್ಗೆ ಸ್ಕೀಯಿಂಗ್ ಎಲ್ಲ ಬರಲ್ಲ, ಅದಕ್ಕೆ ನಾವು ಬಾಡಿಗೆಗೆ ತಗೊಂಡಿದ್ದು ಸ್ಲೆಡ್ಜಿಂಗ್. ಮೊದ್ಲು ಸ್ವಲ್ಪ ಭಯ ಅನ್ಸಿದ್ರು ಬರ್ತಾ ಬರ್ತಾ ಎಕ್ಸ್ಪರ್ಟ್ಸ್ ತರ ಜಾರದ್ವಿ. ಫುಲ್ ಎಂಜಾಯ್. ಇಲ್ಲಿ ಸ್ವಲ್ಪ ಯಾಮಾರಿದ್ರು ಪ್ರಮಾದ ಅಂತೂ ಗ್ಯಾರಂಟಿ. ಯಾರಿಗೇನಾಗಿತ್ತೋ ಗೊತ್ತಿಲ್ಲ. ಎಮರ್ಜೆನ್ಸಿ ರೆಸ್ಕ್ಯೂ ಹೆಲಿಕಾಪ್ಟರ್ನಲ್ಲಿ ಯಾರನ್ನೋ ಕರ್ಕೊಂಡೋದ್ರು. ಹಾಗೆ ನಾವು ವಾಪಸ್ ಬರ್ತಾ ತಗೊಂಡಿದ್ದು 3 ವರ್ಲ್ಡ್ ರೆಕಾರ್ಡ್ ಇರುವಂತಹ ಕೇಬಲ್ ಕಾರ್. ಅಷ್ಟು ಎತ್ತರ, 3200 ಮೀಟರ್ ಉದ್ದ ಮತ್ತು ವೇಗವಾಗಿ ಹೋಗಿ ಬರೋ ಕೇಬಲ್ ಕಾರು ಇದೊಂದೇ ಅನ್ಸುತ್ತೆ. ಈ ಸಪೋರ್ಟ್ ಕಂಬದ ಎತ್ತರವೂ ಸಹ 1 ವರ್ಲ್ಡ್ ರೆಕಾರ್ಡು. ಮಸ್ತ್ ಎಂಜಾಯ್ ಮಾಡಿ ಕೆಳಗ್ ಬಂದು ಮತ್ತೆ ಮನೆ ಕಡೆ ಪ್ರಯಾಣ ಮುಂದುವರ್ಸಿದ್ವಿ. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದ್ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಪ್ರಯಾಣದಲ್ಲಿ. ಎಲ್ರಿಗೂ ನಮಸ್ಕಾರ.